ಪುರಂದರದಾಸರೇ ಒಂದು ಪದ್ಯದಲ್ಲಿ 6 ಚಕ್ರಗಳು ಅಂತ ತಿಳಿಸ್ತಾರೆ. ಅಂದರೆ ಈ ನಾಭಿಯಲ್ಲಿರುವಂತಹ ಮತ್ತು ಮೂಲಾಧಾರದಲ್ಲಿರುವಂತಹ ಚಕ್ರದ ಮಧ್ಯೆ ಇರುವ ಏನು ಸಹಸ್ರಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ ಅಂತಿದೆ, ಅದು ಒಂದೇ ಆಗಿ ತಗೊಂಡಿದ್ದಾರೆ. ಹಾಗಾಗಿ ಅದು ಪ್ರತ್ಯೇಕ ಅಲ್ಲ. ಸ್ವಾಧಿಷ್ಠಾನ ಎಂಬುವ ಚಕ್ರ ಅದು ಎರಡರಲ್ಲೂ ಸೇರುವ ಒಂದು ಚಕ್ರ. ಮೂಲಾಧಾರ ಮತ್ತು ನಾಭಿಸ್ತರದಲ್ಲಿರುವಂತಹ ಚಕ್ರದ ಮಧ್ಯದಲ್ಲಿರುವ ಏನು ಒಂದು ಸ್ವಾಧಿಷ್ಠಾನ ಚಕ್ರ ಇದೆ, ಅದು ಎರಡೂ ಸೇರಿ ಒಂದು ಚಕ್ರ ಅಂತ ಹೇಳಿದ್ದಾರೆ. ಹಾಗಾಗಿ 6 ಚಕ್ರಗಳು ಎಂಬುದಾಗಿ ಪ್ರಸಿದ್ಧವಾದದ್ದು ಅಂತ ಹೇಳಿದ್ದಾರೆ. ಪುರಂದರದಾಸರು ಕೂಡ ಆಧಾರ ಮೊದಲಾದ 6 ಚಕ್ರ ಶೋಧಿಸಿ ಬಿಡಬೇಕು. ಆಧಾರ ಅಂದರೆ ಯಾವುದು? ಮೂಲಾಧಾರ ಮತ್ತು ಮಣಿಪೂರ, ಅನಾಹತ, ವಿಶುದ್ಧಿ, ಆಜ್ಞಾಚಕ್ರ, ಸಹಸ್ರಾರ ಚಕ್ರ. ಈ 6 ಚಕ್ರಗಳನ್ನು ಶೋಧಿಸಲು ಬೇಕು. ಶೋಧಿಸಬೇಕು ಏನಂದ್ರೆ ಏನರ್ಥ? ಇಲ್ಲಿ ಭಗವಂತನನ್ನು ಕಾಣಲಿಕ್ಕೆ ಬೇಕಾದ ಎಲ್ಲ ಕಾರ್ಯಗಳು ನಡಿಬೇಕು. ಆಮೇಲೆ ಈಶಣ 3 ಸಾಧಿಸಿ ಸುಷುಮ್ನಾ ಏರು. ಈಶಣ 3ಗಳು ಅಂದರೆ ವಿತ್ತೇಷಣ, ಪುತ್ರೇಷಣ, ದಾರೇಷಣ ಅಂತ 3 ಇದೆ. ಪುರಂದರದಾಸರೇ ಹೇಳುವಾಗ ಕಾಲಿಲ್ಲದ ಒಡ್ಡಗೆ ಕೊಟ್ಟರು 3 ಎಮ್ಮೆಗಳ, 1 2 ಸವಕು 1 ಸಲ್ಲಲೇ ಇಲ್ಲ ಅಂತ ಹೇಳ್ತಾರೆ. 3 ಎಮ್ಮೆಗಳು ಯಾವುದು ಅಂದರೆ ಇದೆ. 1 ವಿತ್ತೇಷಣ, ದಾರೇಷಣ, ಪುತ್ರೇಷಣ. ಭಗವಂತ ನಮಗೆ ಕೊಟ್ಟಿರುವಂತಹ ಈ 3 ಕಳು ಒಂದು ಈಷಣತ್ರಯ ಇದ್ದಾಗೆ. ದಾರರಲ್ಲಿ, ಹೆಂಡತಿಗಳಲ್ಲಿ, ಮಕ್ಕಳುಗಳಲ್ಲಿ ಮತ್ತು ವಿತ್ತದಲ್ಲಿ, ಧನ, ಮಡದಿ ಮತ್ತು ಮಕ್ಕಳು, ಇವುಗಳನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಇವು ಈಷಣತ್ರಯ. ಇವುಗಳನ್ನು ಪುರಂದರದಾಸರು ಹೇಳಿದ್ದು ಈಷಣ 3 ಸಾಧಿಸಿ ಸುಷುಮ್ನಾ ಏರು. ಏನು ಸಾಧಿಸುವುದು ಅಂದರೆ ಅವುಗಳನ್ನು ಸದ್ವಿನಿಯೋಗಕ್ಕಾಗಿ ನೀನು ಬಳಸು. ಅಂದರೆ ದಾರ ಮತ್ತು ಪುತ್ರರನ್ನು ಭಗವಂತನ ದಾಸರು, ಅವರಿಗೆ ವಿಶಿಷ್ಟವಾದ ಭಗವಂತನ ಅನುಗ್ರಹ ಆಗುವಂತೆ ಹೇಗೆ ಸಾಧ್ಯವೋ ಧರ್ಮದಲ್ಲಿ ಅವರನ್ನು ಸೇರಿಸಿಕೊಂಡು ಕಾರ್ಯ ಮಾಡುವ ಮೂಲಕ ಅವರ ಜೊತೆಯಲ್ಲಿ ನೀನೂ ಸಾಧನೆಯನ್ನು ಮಾಡು, ಅಥವಾ ನಿನ್ನ ಸಾಧನೆ ಜೊತೆಯಲ್ಲಿ ಅವರನ್ನೂ ಉದ್ಧಾರ ಮಾಡು. ಇದು ಈಷಣ ದ್ವಯದ ಸಾಧನೆ. ಹೀಗೆ ಇನ್ನು ವಿತ್ತೇಷಣ 3ನೇದ್ದು ಹೇಗೆ ಅಂದರೆ ಇರುವಂತಹ ಏನು ಸಂಪತ್ತಿದೆ ಅದನ್ನು ಭಗವಂತನಿಗಾಗಿ ಸದ್ವಿನಿಯೋಗಗೊಳಿಸಿದರೆ ಅದು ಈಷಣತ್ರಯನ ಸಾಧಿಸಿದಾಗೆ. ಇವತ್ತು ಸಾಧಿಸಿದೆವು, ಒಂದು ವಿದ್ಯೆಯನ್ನು ಸಾಧಿಸಿದೆವು ಅಂದರೆ ಏನರ್ಥ? ಅದನ್ನು ಅತ್ಯುತ್ತಮವಾದ ರೀತಿಯಲ್ಲಿ ಬಳಕೆ ಮಾಡಿದೆವು ಅಂತ ಅರ್ಥ. ಹಾಗಾಗಿ ಇವುಗಳನ್ನು ಸಾಧಿಸಿ ತದನಂತರ ಸುಷುಮ್ನಾ ನಾಡಿಯಿಂದ ಭಗವಂತನನ್ನು ನೀನು ಏರು ಎಂಬುದಾಗಿ ಕೇಳಿದ್ದಾರೆ. ಹಾಗಾಗಿ ಇಂತಹ 6 ಚಕ್ರಗಳಲ್ಲಿಯೂ ಕೂಡ ಭಗವಂತನ ಮಥನಾದಿಗಳು ನಡಿಬೇಕಾಗಿದೆ ಎಂಬುದನ್ನು ತಿಳಿಸಿ ಮುಂದೆ ದೇಶ ಕೆಂಪಾಯಿತು ಏಳಯ್ಯ ಹರಿಯೇ. ಇಷ್ಟು 7 ಸಮುದ್ರ ಮಥನವನ್ನು ಮಾಡು. ನಮ್ಮ ಹೃದಯ ಎಂಬುವ ಕ್ಷೀರ ಸಮುದ್ರವನ್ನು ನೀನು ಇರುವಂತಹ ಆ ಒಂದು ರೀತಿಯಲ್ಲಿ ಮಥನ ಮಾಡಿ ಸುಷುಮ್ನಾ ನಾಡಿಯ ಮೂಲಕ ಉತ್ತಮವಾದ ನಮಗೆ ಲೋಕವನ್ನು ಕರುಣಿಸು, ಅಥವಾ 6 ಚಕ್ರಗಳಲ್ಲೂ ಕೂಡ ನೀನು ಇದ್ದು ಸದ್ಗತಿಯನ್ನು ಹೊಂದುವಂತೆ ಮಾಡು ಅಂತ ಕೇಳಿ ತದನಂತರ ದೇಶ ಕೆಂಪಾಯಿತು ಏಳಯ್ಯ ಹರಿಯೇ ಅಂತ ಕೇಳ್ತಾ ಇದ್ದಾರೆ. ವಸ್ತುತಃ ಅರುಣೋದಯವಾದಾಗ ಬ್ರಾಹ್ಮೀ ಮುಹೂರ್ತದ ಸಂದರ್ಭದಲ್ಲಿ ಇರುಳಿನ ಕತ್ತಲು ಅದು ದೂರವಾಗತಾ ಕೆಂಪಾಗಿರುವಂತಹ ಬಣ್ಣವನ್ನು ಉಷೆ ತಾನು ಪಡಿತಾಳೆ. ಇದು ದೇಶದಲ್ಲಿ ಆಗುವ ಪ್ರಕೃತಿಯ ಸಹಜವಾದ ಸ್ಥಿತಿ. ಇದು ಆ ಸಂದರ್ಭದಲ್ಲಿ ಅರುಣೋದಯ ಆ ಒಂದು ಉಷಕ್ಕಾಲದಲ್ಲಿ ಉತ್ತಮವಾದ ಕೆಂಬಣ್ಣ ಬರ್ತಾ ಇದೆ. ಒಂದು ಇಷ್ಟು ಬಂದಿದೆ 7 ಅಂತ ಇದು ಹೊರನೋಟದ ಅರ್ಥ. ಆದರೆ ಪುರಂದರದಾಸರು ಹೊರನೋಟದ ಅರ್ಥವನ್ನೇ ಹೇಳಿದರೆ ಇದು ಪುರಂದರ ಉಪನಿಷತ್ ಆಗೋಲ್ಲ ಅಲ್ವಾ? ಅದಕ್ಕೋಸ್ಕರ ಇದಕ್ಕಿನ್ನೊಂದು ಅರ್ಥ ಇದೆ ಅಂತೆ. ಹೊರಗಿನಂತೆ ಒಳಗಡೆಯೂ ಒಂದು ದೇಶ ಇದೆ ಅಂತೆ. ಹೊರಗೆ ಹೇಗೆ ಕೆಂಪಾಗುತ್ತೋ ಒಳಗಡೆಯೂ ಕೆಂಪಾಗುತ್ತಂತೆ. ಏನದು ಕೆಂಪಾಗೋದು ಅಂದರೆ
ನಮ್ಮ ಭ್ರೂಮಧ್ಯದ ದೇಶವೇ ಆ ದೇಶ. ಆ ದೇಶವೂ ಕೂಡ ಕೆಂಪಾಗ್ತದೆ. ಯಾವಾಗ ಅಂದರೆ ಇನ್ನೇನು ಅಂತರ್ಯಾಮಿಯಾದ ಬಿಂಬಮೂರ್ತಿಯ ದರ್ಶನ ನಮಗೆ ಆಗ್ತದೆ ಅಂತಿದ್ದಾಗ, ಏನು ಇನ್ನೇನು ಕೆಲವು ಸಮಯದಲ್ಲಿ ಬಿಂಬ ರೂಪಿಯ ಭಗವಂತನ ದರ್ಶನ ಆಗ್ತದೆ ಅಂತ ಇರುವಾಗ, ನಮ್ಮ ಈ ಎರಡು ಕಣ್ಣುಗಳೆಂಬ ಸೂರ್ಯ ಚಂದ್ರರ ಮಧ್ಯದಲ್ಲಿರುವ ಈ ಒಂದು ಅಗ್ನಿ ನೇತ್ರದಲ್ಲಿ ಅಗ್ನಿಯ ಬಣ್ಣದಂತೆ ಕೆಂಪಾಗಿರುವಂತಹ ಒಂದು ಬಣ್ಣ ಅಲ್ಲಿ ಉದಯಿಸ್ತದಂತೆ. ಹಿಂದೆ ಹೇಳಿದಂತೆ ಈ ಒಂದು ಆಜ್ಞಾಚಕ್ರದಲ್ಲಿ ನಮಗೆ ಆಜ್ಞೆ ನೀಡುತ್ತದೆ, ನೀನು ಇದೇ ಮಾರ್ಗದಲ್ಲಿ ಸಾಗಬೇಕಾದ ಜೀವ. ನಮಗಿವಾಗ ಯಾವ ಮಾರ್ಗದಲ್ಲಿ ಸಾಗಬೇಕು ಅಂತ ಗೊತ್ತಿಲ್ಲ, ದೊಡ್ಡವರು ಹಾಕಿಕೊಟ್ಟ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ, ಆದರೆ ನಮ್ಮ ಮಾರ್ಗ ಇದೇ ನಿಖರ ಅಂತ ಗೊತ್ತಿಲ್ಲ. ಇದನ್ನು ಮಾಡ್ತಾ ನಮ್ಮ ನಿಖರವಾದ ಮಾರ್ಗ ಯಾವುದು ಅಂತ ಮುಂದೆ ತಿಳಿತದೆ. ಹಾಗೆ ಆಜ್ಞಾಚಕ್ರದಲ್ಲಿ ನಮಗೆ ಆಜ್ಞೆ ನೀಡುತ್ತದೆ, ನೀನು ಈ ಮಾರ್ಗದಲ್ಲಿ ನಡೆ ಅಂತ. ಅಂತಹ ನಡೆಯುವ ಆಜ್ಞಾಚಕ್ರದ ಸ್ಥಳದಲ್ಲಿ ಕೆಂಪಾಗಿರುವಂತಹ ಒಂದು ಬಣ್ಣ ಎಂಬುವಂಥದ್ದು ಮೂಡ್ತದೆ. ಭೂತ ಭವಿಷ್ಯತ್ಗಳ ಅನನ್ಯವಾಗಿರುವಂತಹ ಸ್ಪಷ್ಟತೆ ಅವನಿಗೆ ಉಂಟಾಗ್ತದೆ ಎಂಬುದಾಗಿ ತಿಳಿಸಿದ್ದಾರೆ. ಆಯಿತು, ಹಾಗಾದರೆ ಬ್ರಾಹ್ಮಿ ಮುಹೂರ್ತದ ಉಷಕ್ಕಾಲದಲ್ಲಿ ಕೆಂಪಾಗಿರುವ ಬಣ್ಣ ಬಂದ ಮೇಲೆ ತದನಂತರ ಏನಾಗುತ್ತೆ? ಸೂರ್ಯೋದಯ ಆಗ್ತದೆ. ಹಾಗಾದರೆ ಈ ಒಂದು ಆಜ್ಞಾಚಕ್ರದಲ್ಲಿ ಕೆಂಪಾಗಿರುವ ಬಣ್ಣ ಮೂಡಿದ ಮೇಲೆ ತದನಂತರ ಏನು ಅಂದರೆ, ಸಹಸ್ರಾರ ಚಕ್ರದಲ್ಲಿ ಸಹಸ್ರ ಕೋಟಿಗೂ ಮಿಗಿಲಾದ ಕಾಂತಿ ಉಳ್ಳಂತಹ ಭಗವಂತನ ಸ್ಪಷ್ಟವಾದ ತಿಳಿಯಾಗಿರುವ ಗೋಜಲು ಸಂಶಯ ಭ್ರಮೆ ವಿಪರೀತ ಜ್ಞಾನಗಳೇ ಇಲ್ಲದ ಸರಿಯಾದ ಜ್ಞಾನ ಎಂಬುವಂಥದ್ದು ಆ ಒಂದು ಜಾಗೃತ ಆದಾಗ ಆ ಸ್ಥಳದಲ್ಲಿ ಮೂಡ್ತಾ ಇದೆ. ಹಾಗಾದರೆ ಇಂತಹ ಆಜ್ಞಾಚಕ್ರದಲ್ಲಿ ಹೇಗೆ ಅರುಣೋದಯ ಉಷಕ್ಕಾಲದ ನಂತರ ಸೂರ್ಯೋದಯ, ಹಾಗೆ ಇಲ್ಲಿಯ ಕೆಂಪಿನ ದೇಶದ ನಂತರ ಭಗವಂತನ ಉತ್ತಮವಾಗಿರುವಂತಹ ಅರಿವು, ಅದನ್ನೇ ದೇಶ ಕೆಂಪಾಯಿತು, ಕಾತುರತೆಯಿಂದ ಹೇಳುವಂತಹ ಮಾತಿದು. ಸ್ವಾಮಿ, ದೇಶ ಕೆಂಪಾಗಿದೆ, ನಾನು ಕಾತುರತೆಯಿಂದ ಕಾಯ್ತಾ ಇದ್ದೇನೆ. ಹರಿಯೇ, ನಿನ್ನೆ ದರ್ಶನವೇ ಇನ್ನು ಮುಂದೆ ನನಗೆ. ಹಾಗಾಗಿ ಯಾಕೆ ನೆಕ್ಸ್ಟ್ ಸ್ಟೆಪ್ಪೇ ಅದು. ಅರುಣೋದಯ ಆದ ತಕ್ಷಣ ಹೇಗೆ ಸೂರ್ಯೋದಯವೋ, ಇಲ್ಲಿ ಕೆಂಪು ಕಾಣಿಸಿದ ನಂತರ ಹೋಗುವಂತಹ ನಿನ್ನ ದರ್ಶನಕ್ಕಾಗಿ ಕಾಯ್ತಾ ಇದ್ದೇನೆ ಎಂಬುವ ಭಕ್ತನ ಕಾತುರತೆಯನ್ನು ದಾಸರು ತಾವು ಹೊಂದಿಕೊಂಡು ಅದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಹರಿಯೇ ಅಂತ ಒಂದು ಶಬ್ದ ಬಳಸಿದ್ದಾರೆ. ಬಹಳ ಅಪರೂಪ ಅನೂಚಾನವಾದ ಅತ್ಯಂತ ಸೊಗಸಾಗಿರುವ ಶಬ್ದ ಇಲ್ಲಿ. ಹರಿ ಎಂಬ ಶಬ್ದಕ್ಕೆ ಸೂರ್ಯ ಅಂತಲೂ ಅರ್ಥ ಇದೆ, ನಾರಾಯಣ ಅಂತಲೂ ಅರ್ಥ ಇದೆ. ಸೂರ್ಯ ಹೊರಗಡೆ ಇರುವ ಕತ್ತಲೆಯನ್ನು ದೂರ ಮಾಡಿದರೆ, ನಾರಾಯಣ ಒಳಗಡೆ ಇರುವ ಕತ್ತಲನ್ನು ದೂರ ಮಾಡ್ತಾನೆ. ಅಷ್ಟೇ ಅಲ್ಲ, ಸೂರ್ಯನು ಹೊರಗಡೆ ಇರುವ ಕತ್ತಲನ್ನು ದೂರ ಮಾಡಬೇಕು ಅಂದರೆ ಈ ನಾರಾಯಣನ ಪ್ರೇರಣೆ ಬೇಕು ಅವನಿಗೆ, ಇಲ್ಲಾಂದ್ರೆ ಅದನ್ನು ಮಾಡಲಿಕ್ಕೆ ಆಗೋಲ್ಲ ಅಂತಾನೆ. ಭೀಷಾಸ್ಮಾದ್ ವಾತಪ್ಪವತೆ ಭೀಷೋದೇತಿ ಸೂರ್ಯ ಅಲ್ವಾ. ಹಾಗಾಗಿ ಅಂತಹ ಒಳಗೂ ಹೊರಗೂ ಇರುವ ಅಜ್ಞಾನವನ್ನು ನಾಶ ಮಾಡುವಂತಹ ಶಕ್ತಿ ಯಾರಿಗಿದೆ? ಹರಿಯೇ, ನಾರಾಯಣನಿಗಿದೆ. ಎಂತಹ ನಾರಾಯಣ? ಸೂರ್ಯನಾರಾಯಣ. ಹಾಗಾಗಿ ಗಾಯತ್ರಿ ಪ್ರತಿಪಾದ್ಯನಾಗಿರುವಂತಹ ನನ್ನ ಒಳಗಡೆ ಇರುವಂತಹ ಸೂರ್ಯನೇ, ನನ್ನೆಲ್ಲ ಅಜ್ಞಾನವನ್ನು ಕೂಡ ನೀನು ದೂರ ಮಾಡಿ ಉತ್ತಮವಾದ ಜ್ಞಾನವನ್ನು ನನಗೆ ಕರುಣಿಸು ಎಂಬುದಾಗಿ ಹೇಳಿದ್ದಾರೆ. ಇಂತಹ ರೀತಿಯಲ್ಲಿ ಭಗವಂತನ ಸ್ತೋತ್ರವನ್ನು ಶೇಷಶಯನನೇ 7 ಸಮುದ್ರ ಮಥನವ ಮಾಡುವಂಥ ಒಂದು ರೀತಿ, ಶೇಷಶಯನನೇ 7 ಸಮುದ್ರಗಳ ಮಥನವ ಮಾಡು. ಯಾಕೆ? ದೇಶ ಕೆಂಪಾಯಿತು. ದೇಶ ಅಂದರೆ ನಮ್ಮ ಈ ಭೂಮಧ್ಯದ ದೇಶ, ಅದರಲ್ಲಿ ಆಜ್ಞಾಚಕ್ರದಲ್ಲಿ ಆಜ್ಞೆ ಮೂಡಿದಂತೆ ಕೆಂಪಾಗಿರುವಂತಹ ಸ್ಥಿತಿ ಇದೆ. ತದನಂತರ ಸಹಸ್ರ ಸೂರ್ಯರ ಪ್ರಕಾಶನಾದ ನಿನ್ನ ಉದಯಕ್ಕಾಗಿ ಹರಿಯೇ ಕಾಯ್ತಾ ಇದ್ದೇನೆ ಎಂಬುದಾಗಿ ತಿಳಿಸಿದ್ದಾರೆ. ಇನ್ನು ಕೊನೆಯದಾಗಿರುವಂತಹ ನುಡಿ, ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಸುರರು ತಂದಿಹರಯ್ಯ ಸುಜನರೊಡೆಯ. ಬಲು ಭಕುತಿಯಿಂದ ಅಂತಲೂ ಪಾಠಾಂತರ ಇದೆ. ಅರವಿಂದಲೋಚನನೆ ಕೋಳಿ ಕೂಗಿತು ಕೇಳು ಪುರಂದರ ವಿಠಲನೇ ಬೆಳಗಾಯಿತು.
ಮೇಲ್ನೋಟದ ಅರ್ಥ ಸುರರೆಲ್ಲರೂ ಕೂಡ ಉತ್ತಮವಾಗಿರುವಂತಹ ಅರಳಿದ ಮಲ್ಲಿಗೆ, ದುಂಡು ಮಲ್ಲಿಗೆ, ಪಾರಿಜಾತ ಎಲ್ಲ ಕುಸುಮ ಭರಿತವಾದ ಪರಿಮಳ ಭರಿತವಾದ ಹೂಗಳನ್ನು ಹಿಡಿದುಕೊಂಡು ಬಂದಿದ್ದಾರೆ ನಿನ್ನ ಪಾದಕಮಲಗಳ ಪೂಜೆಗೋಸ್ಕರ. ಅಂತಹ ಪೂಜೆಯುಗೋಸ್ಕರ ನೀನು ಏಳು ಎಂಬುದಾಗಿ ಅರ್ಥವಾಗ್ತದೆ. ಆದರೆ ಶಾಸ್ತ್ರ ತಿಳಿಸುವಂತೆ ಭಗವಂತನ ಪೂಜೆಗೆ ಅತ್ಯಂತ ಪ್ರಶಸ್ತವಾದ ಹೂವು ಅಂದರೆ ಪರಿಮಳೋಪೇತವಾಗಿರುವಂತಹ ಹೂವು, ಅದರಲ್ಲೂ ಬಿಳಿಯಾದ ಹೂವು ಇನ್ನೂ ಇಷ್ಟ. ಅಂತಹ ಹೂವನ್ನು ಹಿಡಿದುಕೊಂಡಿದ್ದಾರೆ ಸುರರೆಲ್ಲರೂ ಕೂಡ. ಒಂದೊಂದು ಪುಷ್ಪದಲ್ಲಿ ಒಬ್ಬೊಬ್ಬ ದೇವತೆ ಇದ್ದಾನೆ ಅಂತ ಶಾಸ್ತ್ರ ಹೇಳಿದೆ. ಅವರೆಲ್ಲ ಆ ಅಭಿಮಾನಿಗಳಾಗಿ ಆ ಹೂವಿನಲ್ಲಿದ್ದು ನಿನ್ನ ಪೂಜೆಗೋಸ್ಕರ ಸಿದ್ಧರಾಗಿದ್ದಾರೆ. ಏನದು? ಪಾರಿಜಾತಸ್ಯ ಪುಷ್ಪೇಶು ಆಂಜನೇಯಸ್ತದಾಜ್ಞೆಯ ಸೌಗಂಧಿಕೆ ಭೀಮಸೇನಃ ಶ್ವೇತಪುಷ್ಪೇಶು ಶಂಕರಃ ಪುನ್ನಗಪುಷ್ಪೇ ಗರುಡಃ ಪುನ್ನಾಗಪುಷ್ಪೇ ಗರುಡಃ. ಒಂದೊಂದು ರೀತಿಯಲ್ಲಿ ಪಾರಿಜಾತದಲ್ಲಿ ಆಂಜನೇಯ, ಕಲ್ಹಾರ ಪುಷ್ಪದಲ್ಲಿ ಭೀಮಸೇನ, ಪುನ್ನಾಗ ಪುಷ್ಪದಲ್ಲಿ ಗರುಡ, ಬಿಳಿ ಹೂವುಗಳಲ್ಲಿ ಶಂಕರ, ಈ ರೀತಿಯಾಗಿ ಸುರಗಿ ಪುಷ್ಪ ಅಂತ ಕರೀತಾರೆ, ಅಲ್ಲಿ ಶಂಕರ. ಹೀಗೆ ಒಂದೊಂದು ಪುಷ್ಪದಲ್ಲೂ ಕೂಡ ಒಬ್ಬೊಬ್ಬ ಭಕ್ತರು ಎಲ್ಲ ದೇವತೆಗಳು ಇದ್ದು ತಾವು ಅಲ್ಲಿ ನಿನ್ನ ಪೂಜೆಗೋಸ್ಕರ ಕಾಯ್ತಾ ಇದ್ದಾರೆ.